ಪತ್ರಿಜಿಯವರ ತೆಲುಗು ಭಾಷೆಯ ವಿಡಿಯೋ ಸಂದೇಶವನ್ನು ಸಾಕಷ್ಟು ಜನರಿಗೆ, ನಮ್ಮ ಪಿರಮಿಡ್ ಮಾಸ್ಟರ್ಗಳಿಗೆ ಕನ್ನಡ ಮತ್ತು ತೆಲುಗು ಎರಡು ಅರ್ಥ ಆಗುತ್ತೆ. ಯಾರಿಗೆ ಕನ್ನಡ ಮಾತ್ರ ಬರುತ್ತೆ ಅವ್ರಿಗೆ ದಿವ್ಯಶ್ರೀ ಮೇಡಮ್ ಅವರು ತುಂಬ ಅದ್ಭುತವಾಗಿ ಆ ಸಂದೇಶವನ್ನು ತಿಳಿಸಿದರು. ಥ್ಯಾಂಕ್ ಯು ಮೇಡಮ್. ಈಗ ಮುಖ್ಯವಾದಂತಹ ಘಟ್ಟ, ನಾವು ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಿಕೊಳ್ಳೋಣ. ಮೊದಲನೇದಾಗಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಧ್ಯಾನ ಯಜ್ಞ ಮಾಡಬೇಕು ಅಂತ ಯಾವಾಗ ಸಂಕಲ್ಪ ಬಂದಾಗಿನಿಂದ ಡಾಕ್ಟರ್ ಶಶಿಕಾಂತ್ ಸರ್ ಅವರು ನಿರಂತರವಾಗಿ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವರಿಗೆ ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸಿಕೊಳ್ಳೋಣ. ಡಾಕ್ಟರ್ ಶಶಿಕಾಂತ್ ಜೈನ್ ಸರ್ ಅವರು ಅದ್ಭುತವಾದಂತಹ ಆಧ್ಯಾತ್ಮಿಕ ಮಾರ್ಗದಲ್ಲೇ ಇದ್ದು ಧರ್ಮಸ್ಥಳದಲ್ಲಿ MSc PhD ಯೋಗ, ಸಹಾಯಕ ಪ್ರಾಧ್ಯಾಪಕರು SDM ನ್ಯಾಚುರೋಪತಿ ಕಾಲೇಜ್, LNO ಸ್ಟೇಟ್ ಸೆಕ್ರೆಟರಿ ಉಜಿರೆ ಮತ್ತು SDM ಯೋಗ ಆ್ಯಂಡ್ ಮಾರಲ್ ಎಜುಕೇಷನ್ ಪ್ರಾಜೆಕ್ಟ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಅವರು ವೇದಿಕೆಗೆ ಆಹ್ವಾನಿಸಬೇಕು. ದಯವಿಟ್ಟು ಚಪ್ಪಾಳೆ ಮೂಲಕ ಸರ್ ಅವರನ್ನ ಆಹ್ವಾನಿಸಿಕೊಳ್ಳೋಣ. ಹಾಗೆ ಬ್ರಹ್ಮರ್ಷಿ ಡಾಕ್ಟರ್ ಶಿವರಾಮಪ್ಪ ಸರ್, ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಅವರು ಕನ್ನಡ PMCಯ ನಿರ್ದೇಶಕರು, ಅವರಿಗೆ ಒಂದು ಚಪ್ಪಾಳೆ. ಡಾಕ್ಟರ್ ಶಿವರಾಮಪ್ಪ ಸರ್ ಅವರು ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಅಕಾಡೆಮಿ, ಹಾಗೆ ಅಡಿಲಾಬಾದಿಂದ ಬಂದಿರತಕ್ಕಂಥ ಶ್ರೀ ನರೇಂದ್ರ ಅಸೂರಿ ಸರ್ ವೇದಿಕೆಗೆ ಆಹ್ವಾನಿಸಬೇಕು. ಪ್ರಭಾಕರ್ ಸರ್ ಕೊಟ್ಟಾಲ ಜೇತವನಂ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಸಂಗೀತಂ ಬಾಬು ಸರ್ ಅವರು ಕೂಡ ಆಗಮಿಸಬೇಕು. ಶ್ರೀ ರಂಗಣ್ಣ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆ ವಿಶ್ವಚೈತನ್ಯ ಕ್ವಾಂಟಮ್ ಫೌಂಡೇಶನ್ನ ಫೌಂಡರ್ ಮತ್ತು ಪ್ರೆಸಿಡೆಂಟ್ ಶ್ರೀ ಪ್ರಕಾಶ್ ಬಾಬು ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ವಿನುತಾ ಸೆಕ್ರೆಟರಿ ವಿಶ್ವಚೈತನ್ಯ ಕ್ವಾಂಟಮ್ ಫೌಂಡೇಶನ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆ ಪದ್ಮಲತಾ ಮೇಡಮ್ ಮತ್ತು ರಜಿತಾ ಕೀರ್ತಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಈಗ ಗಣ್ಯರಿಂದ ಹೈದರಾಬಾದಿಂದ ಬಂದಿರತಕ್ಕಂಥ ಸೃಜನಾ ರೆಡ್ಡಿ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಾವೀಗ ಗಣ್ಯರಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು, ನಮ್ದು ಯಾವಾಗಲೂ ಧ್ಯಾನ ಆದಮೇಲೆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೀವಿ. ನಾನು ಗಣ್ಯರಲ್ಲಿ ದೀಪ ಬೆಳಗಿಸ್ಬೇಕಂತ ವಿನಂತಿಸ್ತಾ ಇದ್ದೀನಿ. ಗಾಳಿ ಬರ್ತಾ ಇದೆ. ಜೋರಾದ ಚಪ್ಪಾಳೆ ಬರಲಿ. ದೀಪ ಪ್ರಜ್ವಲನೆ ಮಾಡಿದಂಥ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಕಳೆದ 2 ವರ್ಷಗಳಿಂದ ವಿಶ್ವಚೈತನ್ಯ ಕ್ವಾಂಟಮ್ ಫೌಂಡೇಶನ್ ಮತ್ತು ಕರ್ನಾಟಕದ ಎಲ್ಲ ಪಿರಮಿಡ್ ಮಾಸ್ಟರ್ಗಳ ಒಂದು ಸಹಕಾರದಿಂದ ಉತ್ತರ ಕರ್ನಾಟಕದ ಶ್ರೀ ಬಸವೇಶ್ವರರ ಪವಿತ್ರ ಕ್ಷೇತ್ರವಾದಂತಹ ಕೂಡಲ ಸಂಗಮದಲ್ಲಿ 2 ವರ್ಷಗಳಿಂದ ಈ ಕರ್ನಾಟಕ ಮಹಿಳಾ ಧ್ಯಾನ ಯಜ್ಞವನ್ನು ನಡೆಸಲಾಯಿತು. ಈ ಸಲ ಈ ಧ್ಯಾನ ಯಜ್ಞವನ್ನು ಧರ್ಮಸ್ಥಳಕ್ಕೆ ಒಂದು ಡಿವೈನ್ ಪ್ಲ್ಯಾನ್ ಆಗಿ ಇಲ್ಲಿ ಮಾಡಬೇಕನ್ನೋ ಒಂದು ಸಂಕಲ್ಪ. ಪ್ರಾಚೀನ ಕಾಲದಲ್ಲಿ ತಮ್ಮ ರಾಜ್ಯಕ್ಕೆ ಏನಾದರೂ ಸಂಕಷ್ಟ ಬಂತು ಅಂದರೆ ರಾಜಮಹಾರಾಜರು ಯಜ್ಞ ಯಾಗಾದಿಗಳನ್ನು ಮಾಡಿ ಆ ಸಂಕಷ್ಟದಿಂದ ಪರಿಹಾರವನ್ನು ಕಂಡ್ಕೊತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಪ್ರಸ್ತುತ ನಮ್ಮ
ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ಸಂಸ್ಥಾಪಕರಾದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಧ್ಯಾನ ಯಜ್ಞಗಳನ್ನು ನಿರ್ವಹಿಸೋದರ ಮೂಲಕ ಈ ಭೂಮಂಡಲಕ್ಕೆ ಆವರಿಸ್ತಕ್ಕಂಥ ಸಂಕಷ್ಟದ ಪರಿಸ್ಥಿತಿಯನ್ನು ನಿವಾರಣೆ ಮಾಡಲಿಕ್ಕಾಗಿ ಧ್ಯಾನ ಯಜ್ಞಗಳ ಮೂಲಕ ಅವರು ಈ ಕಾರ್ಯವನ್ನು ಕೈಗೊಂಡರು. ಆ ಕಾರ್ಯವನ್ನು ಸಮಸ್ತ ಭೂಮಂಡಲದ ಪಿರಮಿಡ್ ಮಾಸ್ಟರ್ಗಳು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಅವರು ತಮ್ಮ ಸಂದೇಶ ಕೊಡಬೇಕು. ನಮ್ಮೆಲ್ಲರ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿ ಸರ್ ಧರ್ಮ, ಸತ್ಯ ಧರ್ಮ ಅಂದರೆ ಏನು ಎಲ್ಲರಿಗೆ ಸುಲಭವಾಗಿ ಆ ಜ್ಞಾನವನ್ನು ಕೊಟ್ಟಿದ್ದಾರೆ. ಇಂಥ ಅದ್ಭುತ ಸ್ಥಳ ಧರ್ಮಸ್ಥಳ. ಈ ಅದ್ಭುತ ಸ್ಥಳದಲ್ಲಿ ಇವತ್ತು ನಾವು ಈ ಧ್ಯಾನ ಮಹಿಳಾ ಯಜ್ಞ ಮಾಡಿಕೊಳ್ಳೋದು ಒಂದು ದೊಡ್ಡ ಮಹಾಭಾಗ್ಯ. ನಮ್ಮೆಲ್ಲರಿಗೆ ಪತ್ರಿ ಸರ್ ಹೇಳಿದ್ದು ಒಂದೇ ಒಂದು, ಹಿಂಸಾ ಚೋಡವ್ ಹಂಸ ಪಕಡವ್. ಮಾಂಸಾಹಾರ ಬಿಡಬೇಕು, ಧ್ಯಾನ ಮಾಡಬೇಕು, ಎರಡೇ ಎರಡು. ಈ ಮಾಂಸಾಹಾರ ಬಿಡಬೇಕು, ಧ್ಯಾನ ಮಾಡಬೇಕು ಅಂದರೆ ನಮ್ಮ ಮನಸ್ಸು ಮುಖ್ಯವಾಗಿ ಒಪ್ಪಿಕೋಬೇಕು. ಈ ಮನಸ್ಸೇ ತೊಂದರೆ ಕೊಡುತ್ತೆ. ಧ್ಯಾನ ಮಾಡಿದ್ದರೆ ಮನಸ್ಸು ನಮ್ಮ ಸ್ವಾಧೀನವಾಗುತ್ತೆ. ಮನಸ್ಸು ಯಾವಾಗ ನಮ್ಮ ಸ್ವಾಧೀನವಾಗುತ್ತೋ ಬುದ್ಧಿ ಕೆಲಸ ಮಾಡುತ್ತೆ. ಮನುಷ್ಯರಿಗೆ ಬುದ್ಧಿ ಇದೆ, ಪ್ರಾಣಿಗಳಿಗೆ ಬುದ್ಧಿ ಇಲ್ಲ. ಬುದ್ಧಿ ಇರೋ ಮನುಷ್ಯ ಈ ಪ್ರಾಣಿಗಳನ್ನ ಸಾಯಿಸಿ ಹಿಂಸದ ಜೀವನ ಮಾಡ್ತಾ ಇದ್ದಾನೆ. ಅದಕ್ಕೆ ಧ್ಯಾನ ಮಾಡಿದರೆ ಏನಾಗುತ್ತೆ, ನಮ್ಮ ಬುದ್ಧಿ ವಿವೇಕ ನಮಗೆ ಗೊತ್ತಾಗುತ್ತೆ. ಮುಖ್ಯವಾಗಿ ಕರ್ನಾಟಕ 50 ಪಟ್ಟು ಸಸ್ಯಾಹಾರಿಗಳಿರೋ ಅದ್ಭುತವಾದ ರಾಷ್ಟ್ರ ಇದು. ಇದಕ್ಕೆ ಕಾರಣ ನಮ್ಮ ಬಸವಣ್ಣವರು. ಅವರು ವಾಣಿ ಆ ಕಾಲದಲ್ಲಿ ಅಷ್ಟು ಜನರು ಮಾಂಸ ಬಿಡಬೇಕು ಅಂದರೆ ಮಾಮೂಲು ವಿಷಯವಲ್ಲ. ಅವ್ರ ಮಾತಿಗೆ ಎಷ್ಟು ಬೆಲೆ ಇತ್ತೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು 97 ಆಗಸ್ಟ್ ಧ್ಯಾನಕ್ಕೆ ಬಂದೆ. ಯಾರು ಹೇಳಿದ್ರೇನು ಧ್ಯಾನಕ್ಕೆ ಎಣಿಸ್ಕೊತಾ ಇದ್ದಿಲ್ಲ, ಮಾಂಸ ಬಿಡ್ತಾ ಇದ್ದಿಲ್ಲ. ಅಂಥ ಪ್ರಭಾವ, ಕಲಿಯುಗ ಪ್ರಭಾವವಿತ್ತು. ಪತ್ರಿ ಸರ್ 1999 ಕರ್ನೂಲ್ ಧ್ಯಾನ ಯಜ್ಞ ಮೊದಲು ಮಾಡಿದರು. ಆವಾಗ ಒಂದು 2,500 3,000 ನಮ್ಮ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ನಾವು ಅಲ್ಲಿ ಧ್ಯಾನ ಮಾಡಿದ್ವಿ. ಅಲ್ಲಿಂದ ಧ್ಯಾನ ಯಜ್ಞ, ಧ್ಯಾನ ಮಹಾಯಜ್ಞ, ಧ್ಯಾನ ಮಹಾಚಕ್ರ ಈಗ ನಡೀತಾ 2012 ಧ್ಯಾನ ಮಹಾಚಕ್ರ ಕಡ್ತಾಲ್ ಕೈಲಾಸಪುರದಲ್ಲಿ ಆಯಿತು. ಆವಾಗ ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಸು, ಧ್ಯಾನ ಪ್ರಚಾರ ಮಾಡೋರು ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಸ್. ಸರ್ ಹೇಳ್ತಾಯಿದ್ರು, ಪಿರಮಿಡ್ ಮಾಸ್ಟರ್ ಅಂದರೆ ಟೀಚರ್. ಈ ಭೂಲೋಕ ಒಂದು ಸ್ಕೂಲ್. ಈ ಸ್ಕೂಲ್ ಟೀಚರ್ಸೇ ಪಿರಮಿಡ್ ಮಾಸ್ಟರ್ಸ್. ನಾವೆಲ್ಲರನ್ನ ಗಮನಿಸಿದ್ರೆ ನಮಗೇನು ಟ್ರೈನಿಂಗ್ ಇಲ್ಲ, ಸಿಲೆಬಸ್ ಇಲ್ಲ. ಈಗ ಧ್ಯಾನ ಹೇಳ್ಕೊಡಂತ ಯಾರು ಹೇಳ್ಕೊಡಲ್ಲ. ಈ ಕ್ಷಣ ಧ್ಯಾನ ಮೊದಲಿಡ್ತೀವಿ, ಮರುಕ್ಷಣ ಧ್ಯಾನ ಹೇಳ್ಕೊಡ್ತೀವಿ. ಎಷ್ಟೋ ಜನ್ಮದ ಜ್ಞಾನನ ಹೊಂದಿ ನಾವು ಈ ಭೂಲೋಕಕ್ಕೆ ಬಂದಿದ್ದೀವಿ. ಆ ಒಳಗಿರೋ ಜ್ಞಾನವನ್ನು ಜಾಗೃತಿ ಮಾಡಿಕೊಳ್ಳೋಕ್ಕೆ ಧ್ಯಾನ, ಅದಕ್ಕೆ ಧ್ಯಾನ. ಆದರೆ ಎಷ್ಟೋ ಜನ್ಮ ತಗೊಂಡು ಯಾರಿಗೂ ಧ್ಯಾನ ಹೇಳ್ಕೊಟ್ಟಿಲ್ಲ, ಅದಕ್ಕೆ ಮತ್ತೆ ಜನ್ಮ ತಗೊಂಡಿದ್ದೀವಿ. ಈ ಜನ್ಮ ಕೇವಲ ಎಲ್ಲರಿಗೂ ಧ್ಯಾನ ಹೇಳ್ಕೊಡೋಕ್ಕೆ, ಈ ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್ ಬಗ್ಗೆ ಈ ಜ್ಞಾನವು ಎಲ್ಲರೂ ಕೊಡೋಕ್ಕೆ ನಾವು ಜನ್ಮ ತಗೊಂಡಿದ್ದೀವಿ. ಎಷ್ಟು ಸುಲಭವಾಗಿ ನಮ್ಮ ಗುರುಗಳು ಇದು ಅದ್ಭುತವಾದ ಒಂದು ಈ ಆನಾಪಾನಸತಿ ಧ್ಯಾನನ ಉಪಯೋಗಿಸಿದರಂದರೆ, ನಿನ್ನ ವಯಸ್ಸೆಷ್ಟೋ ಅಷ್ಟು ನಿಮಿಷ. ATM ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಯಾವಾಗನ್ನ ಮಾಡು. ಬೆಡ್ರೂಮಲ್ಲಿ ಮಾಡು, ಬಸ್ಸಲ್ಲಿ ಮಾಡು, ಹೊಲದಲ್ಲಿ ಮಾಡು, ಎಲ್ಲನ್ನ ಮಾಡು. ನಿಯಮ ಇಲ್ಲ, ನಿಬಂಧನೆ ಇಲ್ಲ. ಸ್ನಾನ ಮಾಡಬೇಕು, ಮುಟ್ಟು, ಮೈಲೆ, ಶುಚಿ ಏನೇನಿಲ್ಲ. ಅಷ್ಟು ಸುಲಭವಾಗಿ ಎಲ್ಲರಿಗೆ ಜ್ಞಾನ ಕೊಟ್ಟಿದ್ದಾರೆ. ಆ ಸುಲಭವಾದ ಆ ಧ್ಯಾನ ಮಾರ್ಗ ಇವತ್ತು ನಮ್ಮೆಲ್ಲರ ಜೀವನ ಸ್ವರ್ಗವಾಗಿದೆ. ನಾವೆಲ್ಲರೂ ಮಿತ್ರರಾಗಿದ್ದೀವಿ. ಇಂಥ ಮಿತ್ರತ್ವ ಎಲ್ಲೂ ಇಲ್ಲ ನಮ್ಮ ಪಿರಮಿಡ್ ಸೊಸೈಟಿ ಮಿತ್ರತ್ವ. ಇಲ್ಲಿ ಬಡವರಿರ್ತಾರ, ಮಕ್ಕಳಿರ್ತಾರ, ಹೆಂಗಸರಿರ್ತಾರ, ಓದಿದವ್ರು ಇರ್ತಾರ, ಓದಿಲ್ದವ್ರು ಇರ್ತಾರ. ಎಲ್ಲರೂ ಸೇರಿದರೆ ಪಿರಮಿಡ್ ಸೊಸೈಟಿ.
ಅಂಥ ಅದ್ಭುತವಾದ ಈ ವಸುದಾಯಿಕ ಕುಟುಂಬ ಸೃಷ್ಟಿ ಮಾಡಿದ್ದಾರೆ ನಮ್ಮ ಗುರುಗಳು. ದೇಹ ಬಿಟ್ಟು ಹೋಗಿದ್ದಾರೆ ಅಷ್ಟೇ ಆಗಲಿ, ಅವರು ಚೈತನ್ಯ ನಮ್ಮೆಲ್ಲರ ಒಳಗೆ ತುಂಬಿಕೊಂಡಿದೆ. ದೇಹ ಬಿಟ್ಟಿದ್ದಾರೆ, ಅವರು ಏನು ಸಂಕಲ್ಪ ಇಟ್ಟಿದ್ದಾರೋ ಅದಕ್ಕೆ ನಾವೆಲ್ಲರೂ ತನ್ ಮನ್ ಧನ್ ಹೃದಯಪೂರ್ವಕವಾಗಿ ನಾವು ಮಾಡಬೇಕು. ಇಂಥ ಅದ್ಭುತ ಧರ್ಮಸ್ಥಳ ಇಲ್ಲಿ ಮಾಡಬೇಕಂದ್ರೆ ಯಾರೋ ಒಂದು ಹೆಜ್ಜೆ ಇಡಬೇಕು. ಅದು ಪ್ರಕಾಶ್ ಬಾಬು ಕೂಡಲ ಸಂಗಮದಲ್ಲಿ ಮೊದಲು ಇಟ್ಟರು. ಮತ್ತು ಇಲ್ಲಿ ಯಾರು ಹೆಜ್ಜೆ ಇಟ್ಟಿಲ್ಲ, ಯಾರು ಲೀಡರ್ಶಿಪ್ ತಗೊಳ್ಳಿಲ್ಲ ಅಂದರೆ ಮಾಡೋಕ್ಕೇನು ಆಗಲ್ಲ. ಸುಮ್ಮನೆ ನಾವು ಸಪೋರ್ಟ್ ಕೊಡೋದು. ನಾವೆಲ್ಲರೂ ಸೇರಿದರೆ ಎಷ್ಟು ಬಲ. ಏನು ಮಾಡಬಾರ್ದು ನಾವು ಏನನ್ನ ಮಾಡ್ಬೋದು. ಅಷ್ಟು ನಾವು ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಸ್ ಇದ್ದೀವಿ. ಇಂಥ ಅದ್ಭುತ ಕಾರ್ಯಕ್ರಮಗಳಿಗೆ ನಮ್ಮನ್ನ ಕರೆಯೋ ಕೆಲಸ ಇಲ್ಲ, ನಾವೇ ಬರಬೇಕು. ಬರೋದಲ್ಲ, ಸೇವೆ ಮಾಡಬೇಕು. ಆತ್ಮದ ಉದ್ಧಾರ ಸೇವೆ ಮಾಡಿದ್ರೇ ಉದ್ಧಾರ ವೇಗವಾಗಿ ಆಗುತ್ತೆ. ಏನು ಸೇವೆ ಅಂದರೆ ಏನನ್ನ ಮಾಡ್ಬೋದು. ಶ್ರಮದಾನ ಮಾಡ್ಬೋದು, ದುಡ್ಡಿನ ದಾನ ಮಾಡ್ಬೋದು, ಜ್ಞಾನ ದಾನ ಮಾಡ್ಬೋದು. ಇನ್ನೊಬ್ಬರು ಕೊಡೋದೇ ಸೇವೆ. ನಾವು ಕೊಟ್ಟರೆ ಏನಾಗುತ್ತೆ, ಅದು 1000 ಪಟ್ಟು ನಮಗೆ ಬರುತ್ತೆ. ನಾವು ಕೊಡೋದು ಕಲ್ತ್ಕೊಳ್ಬೇಕು. ಅದೇ ನಮ್ಮ ಗುರುಗಳು ಕೊಡೋದೇ ನಮಗೆಲ್ಲರಿಗೆ ಕಲ್ತುಕೊಟ್ಟಿದ್ದಾರೆ. ಇದೇ ನಾವು ಮಾಡೋಣ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಹಾಗೆ ನಮ್ಮೆಲ್ಲರ ಸ್ಫೂರ್ತಿ ಡಾಕ್ಟರ್ ಶಶಿಕಾಂತ್ ಜೈನ್ ಸರ್ ಅವರು ಮಾತಾಡಬೇಕು. ಓಂ ಶ್ರೀ ಮಂಜುನಾಥಾಯ ನಮಃ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಚತುರ್ವಿಧ ದಾನ ಪರಂಪರೆಗೆ ಹೆಸರುವಾಸಿಯಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ರಾಜರ್ಷಿ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪತ್ರಿಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಪಿರಮಿಡ್ ಕುಟುಂಬದ ವೇದಿಕೆಯನ್ನು ಅಲಂಕರಿಸಿರುವಂಥ ಎಲ್ಲ ಹಾಗೂ ಮುಂಭಾಗದಲ್ಲಿ ಇರತಕ್ಕಂಥ ಎಲ್ಲ ಕುಟುಂಬದ ಸದಸ್ಯರೇ, ಪ್ರಾಣಿ ಸಂಕುಲ ಮತ್ತು ಪಕ್ಷಿ ಸಂಕುಲಗಳನ್ನು ಪಳಗಿಸಬಹುದು, ಆದರೆ ಮನುಷ್ಯ ಅನ್ನುವಂತಹ ಅತಿ ಬುದ್ಧಿವಂತ ಅಂತ ತಿಳ್ಕೊಂಡಂಥ ನಮ್ಮನ್ನು ಪಳಗಿಸಲಿಕ್ಕೆ ಬಹಳ ಕಷ್ಟ ಆಗೈತೆ. ಈ ದೃಷ್ಟಿಯಲ್ಲಿ ನಾವೊಂದು ಶ್ಲೋಕ ಕೇಳಿದ್ದೀವಿ, ಮನಯೇವ ಮನುಷ್ಯಾನಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ಮನಸ್ಸು ಅನ್ನೊಂದು ಎಲ್ಲ ಬಂಧನ ಮತ್ತು ಬಿಡುಗಡೆಗೆ ಕಾರಣ. ಮಹರ್ಷಿ ಪತ್ರಿಜಿಯವರ ಏನು ಸಂದೇಶ ಇದೆ, ಉಸಿರಾಟ ಜೊತೆಗೆ ಅದರ ಮೂಲಕ ಮತ್ತು ಸಂಗೀತವನ್ನು ಕುಡಿಸಿಕೊಂಡು ಸಾತ್ವಿಕ ಆಹಾರವನ್ನು ಸೇವಿಸಿಕೊಂಡು ನಮ್ಮ ಜೀವನವನ್ನು ಯಾವ ರೀತಿ ಸಾರ್ಥಕಗೊಳಿಸಬೇಕು ಅನ್ನುವಂತಹ ಒಂದು ಒಳ ಅರ್ಥ ಇದೆ. ಆ ತತ್ವವನ್ನು ನಾವೆಲ್ಲ ಅಳವಡಿಸಿಕೊಂಡು, ವಿಶೇಷವಾಗಿ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಇಂತಹ ಕಾರ್ಯಕ್ರಮಗಳನ್ನು ಕಳೆದ 30-40 ವರ್ಷಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ದೇಶಿ ಪದ್ಧತಿ ಇರ್ಬೋದು, ಯೋಗಾಸನ, ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ ಇರ್ಬೋದು. ಅದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡುವಂಥ ಪೂಜ್ಯರನ್ನು ವಿಶೇಷವಾಗಿ ನಾವೆಲ್ಲರೂ ಅಭಿನಂದಿಸಲೇಬೇಕು. ಈ ದೃಷ್ಟಿಯಲ್ಲಿ ಒಳ್ಳೆಯ ಸಾತ್ವಿಕ ಆಹಾರದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಬಂದಂಥ ನೀವೆಲ್ಲ ಅದನ್ನು ಸರಿಯಾಗಿ ಬಳಸಿಕೊಂಡು ಈ ಧ್ಯಾನವನ್ನು ಮುಂದೆ ಸಹ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು, ನಮಗೆಲ್ಲ ಗೊತ್ತಿದೆ ಜನನ ಉಚಿತ, ಮರಣ ಖಚಿತ, ಅದರ ಮಧ್ಯದಲ್ಲಿ ನಮ್ಮ ಜೀವನ ಸಾಗಿಸಬೇಕಾಗಿದೆ. ಈ ನಮ್ಮ ಜೀವನವನ್ನು ಪಾವನಗೊಳಿಸೋಣ. ಶ್ರೀ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಮಂಜುನಾಥ ಸ್ವಾಮಿ ಕಿ ಜೈ. ಥ್ಯಾಂಕ್ ಯು ಸರ್. ಡಾಕ್ಟರ್ ಶಿವಪ್ಪ ಸರ್ ಅವರು ಮಾತಾಡಬೇಕು. ಪ್ರಥಮವಾಗಿ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ನಮಸ್ಕಾರಗಳು ನೀಡುತ್ತಾ, ತಮ್ಮೆಲ್ಲರೂ ಕೂಡ ನಮನಗಳು ಸಲ್ಲಿಸುತ್ತಾ, ಈ ಒಂದು ಧ್ಯಾನ ಸಂಭ್ರಮಕ್ಕೆ ನಮ್ಮ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. ನಾನು ಶಿವರಾಮಪ್ಪ ಅಂತ ಹೇಳಿ, ನಾನು ಬೆಂಗಳೂರಿನಲ್ಲಿ ಪಿರಮಿಡ್ ವ್ಯಾಲಿ ಟ್ರಸ್ಟಿಯಾಗಿದ್ದೀನಿ. ಸೊ ಆದ ಕಾರಣ ನಾನು ಬೆಂಗಳೂರು ಪಿರಮಿಡ್ ವ್ಯಾಲಿನ ಪ್ರತಿನಿಧಿಯಾಗಿ ಇಲ್ಲಿ ಉಪಸ್ಥಿತನಾಗಿದ್ದೀನಿ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಅದು ಅಲ್ಲದೆ ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಅಕಾಡೆಮಿ ಅನ್ನುವ ಒಂದು ಸಂಸ್ಥೆ ನಾವು ಪತ್ರಿಜಿ ಆದೇಶಾನುಸಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಮುಖಾಂತರ ಕೂಡ ನಾನು ಇಲ್ಲಿ ಪ್ರಸ್ತುತನಾಗಿದ್ದೀನಿ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಎಲ್ಲರೂ ಕೂಡ
ಇವತ್ತಿನ ದಿನ ಈ ಒಂದು ಹಬ್ಬದ ವಾತಾವರಣ, ಧ್ಯಾನ ಉತ್ಸವ, ಧ್ಯಾನ ಅನ್ನೋದೇ ಅನುನಿತ್ಯವಾದಂತಹ ನಿತ್ಯ ಕಲ್ಯಾಣ ಪಕ್ಷದ ತೋರಣ ಅಂತ ತೆಲುಗಿನಲ್ಲಿ ಹೇಳ್ತಾ ಇರ್ತಾರೆ. ಆ ರೀತಿಯಾಗಿ ಧ್ಯಾನ ಎಲ್ಲಿ ಇದ್ದರೆ ಕೂಡ ಅದು ಒಂದು ಉತ್ಸವದ ರೀತಿ. ಅದರಲ್ಲಿ ಧರ್ಮಸ್ಥಳದಲ್ಲಿ ಪ್ರತ್ಯೇಕವಾಗಿ ಭಾಳ 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 ಉತ್ಕೃಷ್ಟವಾಗಿದ್ದಂತಹ ಸಮಾಚಾರ. ಶಿವನ ಸನ್ನಿಧಿಯಲ್ಲಿ ಶಿವನೇ ಶಿವ ಧ್ಯಾನ ಅಂತ ಹೇಳ್ತೀವಿ. ಶಿವನೇ ಧ್ಯಾನ ಮಾಡ್ತಾ ಇರ್ತಾನೆ. ಶಿವನು ನಮ್ಮನ್ನು ನೋಡಿ ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾಯ್ತಾ? ನೀವು ಮಾಡುವಂಥದ್ದು ಬೇರೆಯವರು ಮಾಡಿದರೆ ನಿಮಗೆ ಸಂತೋಷವಾಗ್ತಾ ಇದೆಯಾ ಅಲ್ವಾ? ಅದೇ ರೀತಿ ಈ ದಿನ ನಮ್ಮ ಎಲ್ಲರ ಧ್ಯಾನವನ್ನು ನೋಡಿ ಆ ಒಂದು ಮಲ್ಲಿಕಾರ್ಜುನ ಉಪಸ್ಥಿತಿಯಲ್ಲಿ ಆ ಒಂದು ಮಲ್ಲಿಕಾರ್ಜುನ ಎಷ್ಟು ಸಂತೋಷ ಪಡ್ತಾನೋ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ. ಅದ್ಭುತವಾಗಿದ್ದಂತಹ ಆ ಒಂದು ಧ್ಯಾನ ಸಂಭ್ರಮವನ್ನು ನಾವು ಮಾಡಿಕೊಳ್ತಾ ಇದ್ದೀವಿ. ಇದರಲ್ಲಿ ಬ್ರಹ್ಮರ್ಷಿ ಪತ್ರಿಜಿಯವರ ಒಂದು ಉತ್ಕೃಷ್ಟವಾದಂತಹ ಅನುದಾನ ನಮಗೆ ಎಲ್ಲರ ಸಕಲ ಜಗತ್ತಿಗೆ ಅವರು ನೀಡಿದ್ದಂತಹ ಈ ಒಂದು ಧ್ಯಾನ ಕೊಡುಗೆ ಇದೆ ಅಲ್ಲ. ನನಗಂತೂ 50 ವರ್ಷ ತನಕ ನಮಗೇನು ಗೊತ್ತಿಲ್ಲ, ಧ್ಯಾನ ಅನ್ನೋದೇ ಗೊತ್ತಿಲ್ಲ. ಮತ್ತು ಈ ಒಂದು ಯಾವುದು ಬುದ್ಧ ಪೂರ್ಣಿಮಾ ಅನ್ನೋದು ನಾವು ಮಾಡ್ತಾಯಿದ್ದೀವಿ. ಬುದ್ಧ ಪೂರ್ಣಿಮಾ ಅಂದ್ರೆ ಕೂಡ ಗೊತ್ತಿರಲಿಲ್ಲ ನನಗೆ, ಏನೂ ಗೊತ್ತಿರಲಿಲ್ಲ. ಕಡೆ ಶ್ವಾಸವೇ ಗುರು ಅಂತ ಕೂಡ ಗೊತ್ತಿಲ್ಲ. ಶ್ವಾಸ ಅಂದ್ರೇ ಗೊತ್ತಿಲ್ಲ ನಮಗೆ. ಏನೋ ಪ್ರಾಣ ಅದು ಅಂತಂದು ಕೂಡ ಗೊತ್ತಿಲ್ಲ. ಪ್ರಾಣ ಇದೆ ಶರೀರದಲ್ಲಿ ಎಲ್ಲೋ ಅಂತೇಳಿ, ಯಾವುದು ಪ್ರಾಣ ಏನೂ ಗೊತ್ತಿಲ್ಲ ಅಂಥ ಒಂದು. ಮತ್ತು ಪ್ರಾಪಂಚಿಕದಲ್ಲಿ ನಾವು ದೊಡ್ಡ ದೊಡ್ಡ ಪದವಿಗಳಲ್ಲಿ ಇದ್ದೀವಿ. ಆದ್ರೂ ಸಹ ಸತ್ಯ ದರ್ಶನದಲ್ಲಿ ನಾವು ಜೀರೋ ಆಗಿದ್ದೀವಿ. ಆವತ್ತಿನ ದಿನ ಸುಮಾರು ನಾನು 50 ವರ್ಷ ಅಂದರೆ ಇವಾಗ ನನಗೆ 78, 79 ವರ್ಷ ಇರ್ತವೆ. 30 ವರ್ಷ ಕೆಳಗಡೆ ನಾನು ಪತ್ರಿಜಿಯವರ ಸಾನ್ನಿಧ್ಯ, ಅವರ ಸಮ್ಮುಖಾಂತರ, ಅವರ ಒಂದು ಸಮಕ್ಷದಲ್ಲಿ ಈ ಒಂದು ಧ್ಯಾನ ಅಂದರೆ ಏನು ಅನ್ನೋದು ತಿಳ್ಕೊಳ್ಳೋಕ್ಕೆ ನನಗೆ ಆಸ್ಕಾರವಾಯಿತು. ಅಂದಲಿಂದ ಈ ಒಂದು ಧ್ಯಾನವನ್ನು ಬಿಟ್ಟು ನಾನು ಎಲ್ಲಿ ಕೂಡ ಹೋಗ್ತಾ ಇರಲಿಲ್ಲ. ನಾನು ರಿಟೈರ್ ಆದಮೇಲೆ ಇದೆ ಫುಲ್ ನನ್ನ ಜೀವನ ಇದಕ್ಕೆ ಅಂಕಿತ ಮಾಡಿಕೊಂಡು ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಅಂಥ ಒಂದು ಧ್ಯಾನ, ಶಿವ ಧ್ಯಾನವನ್ನೇ ನಮಗೆ ಕೊಟ್ಟು ಹೋದ ಆ ಒಂದು ಧ್ಯಾನ ಇವತ್ತಿನ ದಿನ ಪ್ರತಿಯೊಬ್ಬ ಮನೆಗೂ ತಲುಪಿಸಿದ್ದಾರೆ. ಒಂದು 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 ಸ್ಟ್ಯಾಂಪ್, ರಬ್ಬರ್ ಸ್ಟ್ಯಾಂಪ್ ಹಾಕ್ತಾರೆ ನೋಡಿ, ಪ್ರತಿಯೊಬ್ಬ ಮನದಲ್ಲಿ ತುಂಬಿಕೊಂಡು ಹೋಗ್ಬಿಟ್ಟಿದೆ. ಅವರು ಇವತ್ತಿನ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಅವರತ್ತು ಇದ್ರೂ ಇಷ್ಟೇ ಜನ, ಈಗ ಅವ್ರು ಇಲ್ಲದು ಹೋದರೂ ಕೂಡ ಮತ್ತಿಷ್ಟು ಜನ ಆಗ್ತಾರೆ, ಮತ್ತಿಷ್ಟು ಜನ. ಸರಿ, ಅದು ಗ್ರೇಟ್. ಅವರ ಒಂದು ಮಾತುಗಳು ಇವತ್ತು ಕೂಡ ನಾವು ಎಂದಿಗೂ ಮರಂಗಿಲ್ಲ. ಅದ್ಭುತವಾದಂತಹ ದೇವರು ನಾವು ಎಲ್ಲೋ ಅಂತ ನಾವು ಹುಡುಕ್ತಾ ಇದ್ದೀವಿ. ಆ ಕಾಲದಲ್ಲಿ ಎಲ್ಲಿದ್ದಪ್ಪ ದೇವರು ಅಂತಿದ್ದೀವಿ. ಅಯ್ಯ ಸ್ವಾಮಿ, ದೇವರು ಎಲ್ಲೋ ಇಲ್ಲ, ನಿನ್ನಲ್ಲೇ ಇದ್ದಾನೆ. ಸೂಕ್ಷ್ಮವಾಗಿ ಆ ಬ್ರಹ್ಮ ಸತ್ಯವನ್ನು ನಮಗೆ ತಿಳಿಸ್ಕೊಟ್ನಲ್ಲ, ಅವರಿಗೆ ಎಷ್ಟು ನಾವು ಋಣಿಯಾಗಿದ್ದೀವಿ ಅಂತಂದ್ರೆ ಹೇಳಲೇಬೇಕಾಗಿಲ್ಲ. ಅಂಥ ಒಂದು ಧ್ಯಾನದ ಒಂದು ಸಂಭ್ರಮದಲ್ಲಿ ಇವತ್ತು ನಾವು ತೊಡಗಿದ್ದೇವೆ. ಅತ್ಯಂತವಾಗಿದ್ದಂತಹ ಉತ್ಕೃಷ್ಟವಾದ ಕಾರ್ಯಕ್ರಮ ಏನಪ್ಪ ಅಂದರೆ ಇದೊಂದೇ. ಸೊ ಪ್ರತಿಯೊಂದು ವರ್ಷ ನಾವು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮಗೆ ನಾವೇ ಸಂತೋಷವನ್ನು ಇಟ್ಕೊಳ್ಳಬೇಕು. ಇವತ್ತು ಈ ಸಂದರ್ಭದಲ್ಲಿ ಈ ಒಂದು 3-4-5 ದಿವಸ ಚೆನ್ನಾಗಿ ಧ್ಯಾನದ ಅನುಭವಗಳನ್ನು ಪಟ್ಟು ಇಡೀ ಜೀವಿತ ಪರ್ಯಂತಕ್ಕೂ ಬೇಕಾಗಿದ್ದಂತಹ ಶಕ್ತಿಯನ್ನು ನಾವು ತುಂಬಿಕೊಂಡು ಧ್ಯಾನದ ನಿಷ್ಣಾತರಾಗೋಣ ಅಂತ ಹೇಳಿ ನಾನು ತಿಳಿಸುತ್ತಾ ಆಶಿಸ್ತಾ ಓಕೆ, ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಒಂದು ಮಕ್ಕಳಿಂದ ನಮ್ಮ ಪಿರಮಿಡ್ ಮಾಸ್ಟರ್ಗಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳಿರುತ್ತೆ, ಅದನ್ನು ಕೂಡ ಆನಂದಿಸಿದ ತಕ್ಷಣ ಕಾರ್ಯಕ್ರಮ ಮುಗೀತದೆ. ಸರ್ ಪ್ಲೀಸ್ ವೆಲ್ಕಮ್ ಸರ್. ಒಂದು ಜೋರ ಚಪ್ಪಾಳೆ. ಶಶಿಕಾಂತ್ ಸರ್ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಸರ್.
See you again. ಥ್ಯಾಂಕ್ ಯು ಮೇಡಮ್.